ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತಿನ ವಿಷಯ ಆಶೀರ್ವಾದ ಮಾಡುವ ಆನೆ ಹಾಗೂ ರಸ್ಕ್ ತಿನ್ನುವ ಮೀನು. ಕರ್ನಾಟಕದ ಕೆಲವು ದೇವಸ್ಥಾನಗಳಲ್ಲಿ ಆಶೀರ್ವಾದ ಮಾಡುವಂತಹ ದೊಡ್ಡ ಆನೆ ಇರುತ್ತದೆ. ಆದರೆ ಹಲವು ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಸಣ್ಣ ಮೀನುಗಳನ್ನ ಸಾಕಿರ್ತಾರೆ. ಇವನ್ನ ದೇವರ ಮೀನು ಅಂತಲೂ ಸಹ ಜನ ಭಾವಿಸ್ತಾರೆ. ಅದಕ್ಕೆ ಆಹಾರವನ್ನ ಹಾಕೋದು ಸಹಜವಾಗಿ ಮಂಡಕ್ಕಿಯನ್ನ ಎಲ್ಲ ಭಕ್ತರು ಅದಕ್ಕೆ ತಿನ್ಲಿಕ್ಕೆ ಅಂತ ಹಾಕುವುದು ಪದ್ಧತಿ ಇದೆ. ಆದರೆ ಇದೊಂದು ವಿಶಿಷ್ಟ ಕ್ಷೇತ್ರ. ಇಲ್ಲಿ ಮಂಡಕ್ಕಿಯ ಜೊತೆ ಬ್ರೆಡ್ ರಸ್ಕ್ ಅನ್ನು ಸಹ ಹಾಕ್ತಾರೆ. ಇದು ಯಾವ ಕ್ಷೇತ್ರ, ಎಲ್ಲಿದೆ ಅಂತ ನೋಡೋಣ ಬನ್ನಿ. ಈ ಮಂಡಕ್ಕಿ ಹಾಕುವ ಪದ್ಧತಿಯನ್ನ ಅನಾದಿ ಕಾಲದಿಂದಲೂ ನೋಡ್ತಾ ಇದ್ದೀವಿ. ಆದರೆ ಈ ಬ್ರೆಡ್ ರಸ್ಕ್ ಅನ್ನ ಹಾಕುವ ಪದ್ಧತಿ ಯಾವಾಗಿಂದ ಬಂತು, ಯಾರು ಇದನ್ನ ಆರಂಭ ಮಾಡಿದ್ರು ಅಂತ ತಿಳಿಯೋಣ ಬನ್ನಿ. ಇಲ್ಲಿ ಮೀನುಗಳಿವೆ. ಅದು ಕೊಳದ ನೀರು ಅಲ್ಲ, ಸಮುದ್ರದ ನೀರು ಅಲ್ಲ, ಹರಿಯುವ ನದಿಯ ಸ್ವಚ್ಛ ನೀರಿನಲ್ಲಿ ಮೀನುಗಳು ಇವೆ. ನದಿಯ ತಟದಲ್ಲಿ ಪುಣ್ಯಕ್ಷೇತ್ರ ಇದೆ. ಇಲ್ಲಿಗೆ ದೇವರು ನೋಡಲು ಬಂದವರು ಮೀನು ನೋಡದೆ ಹೋಗುವುದಿಲ್ಲ. ಮೀನು ನೋಡಲು ಹೋಗುವ ಮೆಟ್ಟಿಲುಗಳ ಬಳಿ ಕಪ್ಪೇಶಂಕರ ಗುಡಿ ಇದೆ. ಇದು ಆದಿ ಗುರು ಶಂಕರರು ಅಂದು ಕಂಡ ದೃಶ್ಯ. ಸುಡು ಬಿಸಿಲಲ್ಲಿ ಪ್ರಸವ ವೇದನೆಯಲ್ಲಿ ಇದ್ದ ಕಪ್ಪೆಯನ್ನು ನುಂಗದೆ ಹಾವು ಹೆಡೆ ಎತ್ತಿ ನೆರಳನ್ನು ನೀಡಿದ ಸಾಮರಸ್ಯ ನೆಲೆಯಲ್ಲಿ ಜ್ಞಾನ ದೇವತೆಯ ದೇಗುಲ ಮಾಡಿದರು. ನಂತರ ಇದೇ ನದಿಯಲ್ಲಿ ಮೀನುಗಳಿಗೆ ಆಶ್ರಯ ನೀಡುವ ಸಲುವಾಗಿ ಜಗದ್ಗುರುಗಳು ಮೀನು ತಂದು ಒಂದು ಮೀನಿಗೆ ಬಂಗಾರದ ಮೂಗುತಿ ಹಾಕಿಸಿ ನದಿಗೆ ಬಿಟ್ಟರು ಎನ್ನುವ ಮಾತು ಭಕ್ತರಲ್ಲಿ ಜನಜನಿತ. ಅಂದಿನಿಂದ ಇಂದಿನವರೆಗೂ ಇಲ್ಲಿಗೆ ಬಂದ ಭಕ್ತರು ಮೀನಿಗೆ ಆಹಾರ ನೀಡುತ್ತಿದ್ದಾರೆ. ಇಲ್ಲಿನ ಮಹಾಶೀರ್ ಮೀನುಗಳು ವಿಷ್ಣುವಿನ ಮತ್ಸ್ಯಾವತಾರ ಎಂದು ಭಕ್ತರು ನಂಬುತ್ತಾರೆ ಮತ್ತು ಈ ದೇವರ ಮೀನುಗಳನ್ನು ಹಿಡಿಯುವುದಿಲ್ಲ. ಮಂಡಕ್ಕಿ ಅಥವಾ ಕಳ್ಳೆಪುರಿ ಎಂದರೆ ಈ ಮೀನುಗಳಿಗೆ ಪಂಚಪ್ರಾಣ. ಹರಿಯುವ ನೀರ ಮೇಲೆ ಭಕ್ತರು ಚೆಲ್ಲುವ ಆಹಾರವನ್ನು ನೋಡುತ್ತಿದ್ದ ಹಾಗೆ ನುಂಗಿ ಮುಗಿಸುವ ಮೀನುಗಳನ್ನು ನೋಡುವುದೇ ಒಂದು ಖುಷಿ. ಹೀಗೆ ಮಂಡಕ್ಕಿ ನುಂಗಲು ಬರುವ ಮೀನುಗಳ ಜೊತೆ ಚಿನ್ನದ ಮೂಗುತಿಯ ಮೀನು ಕಾಣಿಸುವುದೇ ಎನ್ನುವ ತವಕ ಕೆಲವರಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬ್ರೆಡ್ ರಸ್ಕ್ ರುಚಿ ಕಂಡುಕೊಂಡಿರುವ ಈ ಮೀನುಗಳು ಮಂಡಕ್ಕಿಗಿಂತ ಹೆಚ್ಚಿನ ಒಲವು ರಸ್ಕ್ ಮೇಲೆ ತೋರಿಸುತ್ತಿವೆ. ಹಾಗಾಗಿ ಭಕ್ತರು ನೀರಿಗೆ ರಸ್ಕ್ ಚೆಲ್ಲುತ್ತಾರೆ. ಅಂತೂ ಮಂಡಕ್ಕಿಯ ಜೊತೆ ರಸ್ಕ್ ಸಹ ನುಂಗುತ್ತವೆ ಈ ಮೀನುಗಳು. ಇಂತಹ ವಿಶಿಷ್ಟ ದೈವಿಕ ಮೀನುಗಳಿಗೆ ಆಹಾರ ನೀಡಿ ಪುನೀತರಾಗುವುದು ತುಂಗೆ ತಟದ ಶೃಂಗೇರಿಯಲ್ಲಿ. ಭಕ್ತರು ದೇಗುಲದ ಮಹಾದ್ವಾರದಿಂದ ಬಂದರೆ ಮೊದಲಿಗೆ ಆನೆಯ ಆಶೀರ್ವಾದ, ಎದುರಿಗೆ ಶಾರದಾ ಮಾತೆಯ ದೇಗುಲ, ಇದಕ್ಕೆ ಹೋಗುವಾಗ ಬಾಗಿಲಿನ ಚೌಕಟ್ಟಿನ ತೋರಣ ಕಟ್ಟುವ ಜಾಗದಲ್ಲಿ ಇರುವ ಗಣಪತಿಗೆ ನಿತ್ಯ ಪೂಜೆ ಆಗುವ ಶ್ರೀ ತೋರಣ ಗಣಪತಿಯ ದರ್ಶನ ಮಾಡಿಕೊಂಡು ಹೋಗುವುದು ವಾಡಿಕೆ. ಇನ್ನು ಶಾರದಾ ಮಾತೆಯ ಪಕ್ಕದಲ್ಲಿ ಪುರಾತನ ವಿದ್ಯಾಶಂಕರ ದೇಗುಲ ಇದ್ದರೆ ವಿದ್ಯೆ ಕಲಿಸುವ ಮುನ್ನ ಅಕ್ಷರ ಅಭ್ಯಾಸ ಮಾಡಿಸಲು ನೂತನ ಅಕ್ಷರ ಅಭ್ಯಾಸ ಮಂಟಪ ಸಹ ಇಲ್ಲಿದೆ. ಒಟ್ಟಾರೆ ಶೃಂಗೇರಿ ವಿಶಿಷ್ಟ ಪವಿತ್ರ ಕ್ಷೇತ್ರ. ಇಂದಿಗೂ ಅಲ್ಲಿಗೆ ಹೋಗುವಾಗ ದೇಗುಲದ ಎದುರು ಹೂವು ಹಣ್ಣು ಮಾರುವುದರ ಜೊತೆಗೆ ಮಂಡಕ್ಕಿ ರಸ್ಕ್ ಸಹ ಮಾರುತ್ತಾರೆ. ಸ್ನೇಹಿತರೆ, ನೀವು ಶೃಂಗೇರಿಗೆ ಹೋದಾಗ ಈ ಬಾರಿ ಮಂಡಕ್ಕಿ ಬದಲಿಗೆ ಬ್ರೆಡ್ ರಸ್ಕ್ ಅನ್ನ ಹಾಕಿ ಮೀನನ್ನ ಸಂತೃಪ್ತಿಗೊಳಿಸಿ. ಆದರೆ ಈ ಪದ್ಧತಿ ಯಾವಾಗಿಂದ ಬಂತು ಮತ್ತು ಯಾರು ಆರಂಭಿಸಿದ್ರು ಅಂತ ಹೇಳಿ ನನಗೂ ಸಹ ಖಚಿತವಾದ ಮಾಹಿತಿ ಇಲ್ಲ. ದಯವಿಟ್ಟು ನಿಮ್ಮಲ್ಲಿ ಇದ್ದರೆ ತಿಳಿಸಿ. ಈ ಸಂಚಿಕೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಈ ರಸ್ಕ್ ತಿನ್ನುವ ಮೀನುಗಳ ಬಗ್ಗೆ ಮಾಹಿತಿಯನ್ನ ಇತರರಿಗೂ ಶೇರ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂತಹ ವಿಶಿಷ್ಟ ವಿಭಿನ್ನ ವಿಷಯಗಳಿಗಾಗಿ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.